ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಹೋಮ್ವರ್ಕ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತು ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸುವಂತಹ ಕೆಲಸದ ಎರಡನೇ ಭಾಗ ಇದು. ಭಾಗ 2. ನಿನ್ನೆ ದಿವಸ ನಾವು ಭಾಗ 1 ಅಭ್ಯಾಸ ಮಾಡೀವಿ. ಈಗ ಭಾಗ 2 ಅಂತ ನಾನು ಇವತ್ತು ನಿಮಗೊಂದು ಹೋಮ್ವರ್ಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದೊಳಗೆ ನಾವು ಈ ರೀತಿಯ ಲೆಕ್ಕಗಳನ್ನು ಸ್ವಲ್ಪ ನೋಡೋಣ. ನಾನು ಒಂದು ಲೆಕ್ಕ ತಗೊಂಡಿನಿ ಈಗಾಗಲೇ. ಸೊ ನಿನ್ನಿರೋ ಲೆಕ್ಕಕ್ಕೆ ಮತ್ತು ಈಗಿರೋ ಲೆಕ್ಕಕ್ಕೆ ಏನು ವ್ಯತ್ಯಾಸ ಐತಿ ಅಂತ ಕೇಳಿದ್ರೆ, ಇಲ್ಲಿರುವ ಎಲ್ಲ ಲೆಕ್ಕಗಳನ್ನು ನೋಡ್ರಿ, ನಾ ತೆಗೆದುಕೊಂಡಿರೋ ಲೆಕ್ಕಗಳು ನೋಡ್ರಿ, ಯಾವುದೇ ಚರಾಕ್ಷರದ ಸಹಗುಣಕ್ಕೆ ಒಂದಿಲ್ಲ ನೋಡ್ರಿ. ಚರಾಕ್ಷರದ ಸಹಗುಣಕ್ಕೆ ಒಂದಿಲ್ಲ. ಒಂದಂದ್ರೆ ಅಲ್ಲಿ ಏನೂ ಪ್ರಿಂಟ್ ಇರಂಗಿಲ್ಲ, ಏನೂ ಪ್ರಿಂಟ್ ಇರ್ಲಿಕ್ಕಂದ್ರೆ ಸಹಗುಣಕ್ಕೆ ಒಂದಿರ್ತದೆ. ಹಂಗೆ ನೋಡ್ರಿ, ಇಲ್ಲಿ ಎಕ್ಸ್ ಸಹಗುಣಕ್ಕೆ 3, ವಾಯ್ದು 2, ಇಲ್ಲಿ 2 3 3 2 2 3 2 5 5 2 5 4 3 2 5 3 2 4 8 5 3 2. ಇಲ್ಲಿರುವ ಯಾವುದೇ ಚರಾಕ್ಷರದ ಸಹಗುಣಕ್ಕೆ ಒಂದಿಲ್ಲ. ನೀನೊಂದು ಮಾತು ಹೇಳ್ತಿದ್ನಿ, ಆದೇಶ ವಿಧಾನ ನಿಮಗೆ ಸುಲಭ ಆಗ್ಬೋದು ಯಾವಾಗ ಕೊಟ್ಟಿರುವ ಜೋಡಿ ಸಮೀಕರಣಗಳಲ್ಲಿ ಒಂದಾದರೂ ಚರಾಕ್ಷರದ ಸಹಗುಣಕ್ಕೆ ಒಂದಿತ್ತಂದ್ರೆ, ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕ ಒಂದಿತ್ತಪ್ಪ ಅಂದ್ರೆ ಸುಲಭ ಆಕತಿ. ಸುಲಭ ಆಗುವಂತಹ ಚಾನ್ಸ್ ಹೆಂಗೆ ಆಕತಿ ಮತ್ತು ಅದನ್ನ ಹೆಂಗೆ ಬಿಡಿಸ್ಬೇಕು ಅಂತ ನಾನು ನಿನ್ನೆ ವಿಡಿಯೋದಾಗ ಹೇಳೀನಿ. ಸೊ ನಿನ್ನೆ ವಿಡಿಯೋದಾಗ ಕೊಟ್ಟಂಥ ಹೋಮ್ವರ್ಕ್ಗಳು ನಿಮ್ಗೇನಾದರೂ ಯಾವುದಾದ್ರೂ ಬಂದಿಲ್ಲ ಅಂದ್ರೆ ನಂಗೆ ದಯವಿಟ್ಟು ತಿಳಿಸ್ರಿ ಅಂತ ಹೇಳಿನಿ. ತಿಳಿಸ್ರಿ, ಇನ್ನೂ ಟೈಮ್ ಅದ, ಅವತ್ತು ಬಿಡಿಸಿ ತೋರಿಸ್ತೀನಿ. ಬಟ್ ಇವತ್ತಿನ ವಿಡಿಯೋದೊಳಗೆ ಏನಾಯ್ತಪ್ಪ ಅಂದ್ರೆ, ನಿನ್ನೆ ಹೇಳಿದ್ದಕ್ಕಿಂತಲೂ ಬೇರೆ ರೀತಿ ಲೆಕ್ಕಗಳು. ಅಂದರೆ ಇಲ್ಲಿ ಯಾವುದೇ ಚರಾಕ್ಷರದ ಸಹಗುಣಕ್ಕೆ ಒಂದಿಲ್ಲ. ಹಿಂಗಿದ್ದಾಗ ಆದೇಶನ ಸುಲಭ ಆಕೈತೋ ಇಲ್ಲೋ ಅನ್ನೋದು ನನಗೆ ನೀವು ಜಜ್ಮೆಂಟ್ ತಗೋಬೇಕು. ಬಟ್ ನಾ ಮಾಡಿ ತೋರಿಸ್ತಾನು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಮತ್ತೆ ಹೇಳ್ತಾನು, ಬೇಕಾದಂಥ ಜೋಡಿ ಸಮೀಕರಣ ಕೊಡ್ಲಿ, ವರ್ಜಿಸು ವಿಧಾನನ ಬೆಸ್ಟ್. ನಿಮಗ ವಿಧಾನ ಇದ ಬಳಸ್ರಿ ಅಂತ ಯಾವುದೇ ಕಂಡೀಷನ್ ಹಾಕಲಿಲ್ಲ ಅಂದ್ರೆ ವರ್ಜಿಸು ವಿಧಾನವೇ ಬಿಡಿಸ್ರಿ, ಇಲ್ಲ ಓರೆ ಗುಣಾಕಾರ ವಿಧಾನ ಬಿಡಿಸ್ರಿ. ಬಟ್ ಬೆಸ್ಟ್ ಮೆಥಡ್ ನನ್ನ ಪ್ರಕಾರ ವರ್ಜಿಸು ವಿಧಾನ. ಓಕೆ, ಇನ್ನು ಅದು ಬೇಡಪ್ಪ ಅಂದ್ರೆ ನೀವು ಓರೆ ಗುಣಾಕಾರ ವಿಧಾನ. ಹಂಗೆ ನಾನು ಆದೇಶ ವಿಧಾನ ಹೇಳತ್ತೇನೆ. ಸೊ ಈ ಲೆಕ್ಕ ಬಿಡಿಸಿದ ಬಳಕೆ ನಾ ಬಿಡಿಸೋದು ಪದ್ಧತಿ ನಿಮಗೆ ತಿಳಿಸಿದ ಬಳಕೆ ನೀವು ಜಜ್ಮೆಂಟ್ ತಗೋರಿ. ಈಗ ಹೇಳಿದ ವಿಧಾನ ನಿಮಗೆ ಸರಳ ಅನಿಸ್ತಪ್ಪ ಅಂದ್ರೆ ಈ ಲೆಕ್ಕಗಳನ್ನ ಆ ವಿಧಾನದಿಂದ ಬಿಡಿಸ್ರಿ. ಬಟ್ ನಾನು ಇಲ್ಲಿ ಕಂಡೀಷನ್ ಹಾಕಂಗಿಲ್ಲ, ಈ ಲೆಕ್ಕಗಳನ್ನು ನೀವು ಆದೇಶ ವಿಧಾನದಿಂದ ಬಿಡಿಸಲೇಬೇಕು ಅಂತ ನಾ ಕಂಡೀಷನ್ ಹಾಕಂಗಿಲ್ಲ. ಆದೇಶ ವಿಧಾನದಿಂದ ನಿಮ್ಗೆ ಬಿಡಿಸಕ್ಕೆ ಆಗಲಿಲ್ಲ ಅಂದ್ರೆ ಈ ಲೆಕ್ಕಗಳನ್ನು ನೀವು 5 ಲೆಕ್ಕ ಕೊಟ್ಟು ನೀವತ್ತ ಪ್ರತಿಯೊಂದು ಲೆಕ್ಕವನ್ನು ನೀವು ಆದೇಶ ವಿಧಾನಲೇ ಮಾಡಲಿಲ್ಲ ಅಂದ್ರೆ ಆ ಒಂದು ಲೆಕ್ಕವನ್ನು ವರ್ಜಿಸ್ ವಿಧಾನಲೂ ಬಿಡಿಸ್ರಿ, ಓರೆ ಗುಣಾಕಾರ ವಿಧಾನಲೂ ಬಿಡಿಸ್ರಿ. ಒಂದೇ ಲೆಕ್ಕ ತೊಗೊಳೋದು, ಅದಕ್ಕೆ ವರ್ಜಿಸ್ ವಿಧಾನನೂ ಬಿಡಿಸೋದು, ಓರೆ ಗುಣಾಕಾರ ವಿಧಾನನೂ ಬಿಡಿಸಿ ನೋಡೋದು. ಹೇಗೆ ನಿಮಗೆ ಆದೇಶ ವಿಧಾನ ಸುಲಭ ಅನಿಸ್ಲಿಲ್ಲ ಅಂದ್ರೆ ನಾನೇನು ಕಂಡೀಷನ್ ಹಾಕ್ತಾ ಇಲ್ಲ. ಉಳಿದ ಲೆಕ್ಕದಲ್ಲಿ ಕಂಡೀಷನ್ ಹಾಕಿದ್ನಿ, ನೀವು ಅದೇ ವಿಧಾನವನ್ನು ಬಳಸ್ರಿ ಅಂತ. ಬಟ್ ಈ ಒಂದು ಭಾಗದೊಳಗೆ ಏನು 5 ಹೋಮ್ವರ್ಕ್ ಕೊಟ್ಟಿರಲಿಲ್ಲ, ಇವುಗಳು ನಿಮಗೆ ಆದೇಶ ವಿಧಾನದಿಂದ ನಿಮಗೆ ತೊಂದರೆ ಅನಿಸ್ತಿತ್ತು ಅಂದ್ರೆ ಬಿಡ್ರಿ, ವರ್ಜಿಸ್ ವಿಧಾನರೇ ಓರೆ ಗುಣಾಕಾರ ವಿಧಾನ ಬಿಡಿಸ್ರಿ. ಆ ವಿಧಾನದಲ್ಲಿ ಈ ಲೆಕ್ಕಗಳು ಸರಳ ಅನ್ನಿಸ್ತಾವು. ಬಟ್ ಈಗ ಸದ್ಯಕ್ಕೆ ಈಗ ಏನು ಅನಿಸ್ಬೋದು, ಬಿಡಿಸಿರ ತೋರಿಸ್ರಿ ಅಂದ್ರೆ ಈಗ ಬಿಡಿಸಿ ತೋರಿಸ್ತಾನು. ಆದೇಶ ವಿಧಾನದಿಂದ ಇಲ್ಲಿ ನಾವು ಬಿಡಿಸೋದಾದ್ರೆ, ಸೊ ಈಗ ಕೊಟ್ಟಿರೋ ಲೆಕ್ಕ ಹಿಂಗದ. ಇದನ್ನು ನಾನು ಆದರ್ಶ ರೂಪದಾಗ ಬರೀತನು. ಆ್ಯಕ್ಚುಲಿ ಆದರ್ಶ ರೂಪದಾಗ ಇಲ್ಲಿ ಬರೀಲೇಬೇಕಂತ ಏನು ಕಂಡೀಷನ್ ಇಲ್ಕಾರ, ನಾವು ಪ್ರತಿ ಸಲ ರೂಢಿ ಇಟ್ಕೊಳ್ಳೋ ಸಂಬಂಧ ಬರೆಯತ್ತೀವಿ. ಇದು ಸಮೀಕರಣ 1, ಇದು 9, ಈ ಕಡೆ ಬಂದು ಮೈನಸ್, ಇದು 3x ಪ್ಲಸ್ 2y, ಈ 4 ಈ ಕಡೆ ಬಂದ -4 ಈಸ್ ಈಕ್ವಲ್ ಟು ಸಮೀಕರಣ. ನಾವು ನಿನ್ನೆ ದಿವಸ ಏನು ಮಾಡತ್ತಿದ್ದಪ್ಪ ಅಂದ್ರೆ, ಕೊಟ್ಟಂತಹ ಜೋಡಿ ಸಮೀಕರಣಗಳಲ್ಲಿ ಯಾವುದ್ರದ್ದು ಚರಾಕ್ಷರದ ಸಹಗುಣಕ್ಕೆ 1 ಐತ್ಲೆ ಅದನ್ನ ಇಲ್ಲಿ ಮೊದಲು ಬಳಸಾತಿದ್ವಿ. ಮತ್ತು ಯಾವುದ್ರದ್ದು ಚರಾಕ್ಷರದ ಸಹಗುಣಕ್ಕೆ 1 ಇರ್ತೈತ್ಲೆ ಅದನ್ನ ಎಡಕ್ಕೆ ಇಟ್ಕೊಂಡು ಉಳಿದದನ್ನೆಲ್ಲ ಬಲಕ್ಕೆ ಕಲಿಸಿ ಸಮೀಕರಣ 3 ಪಡೆಯುತ್ತಿದ್ವಿ. ಬಟ್ ಇಲ್ಲಂತೂ ಯಾವುದೇ ಚರಾಕ್ಷರದ ಸಹಗುಣಕ್ಕೆ 1 ಇಲ್ಲವೇ ಇಲ್ಲ ಅಂದ್ರೆ ನಮಗೆ ಚಾಯ್ಸೇ ಇಲ್ಲ. ನಾವು ಹಂಗೆ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಥರದ್ದು ಸಹಗುಣಕ್ಕೆ 8 ಬೇರೆ ಬೇರೆ ಅದಾವೆ, ಒಂದಿಲ್ಲ. ಇದ್ರ ಸಹಗುಣಕ್ಕೆ 8 ಐತಿ, ಇದ್ರ ಸಹಗುಣಕ್ಕೆ 5 ಐತಿ, ಇದ್ರ ಸಹಗುಣಕ್ಕೆ 3 ಐತಿ, ಇದ್ರ ಸಹಗುಣಕ್ಕೆ 2 ಐತಿ ಅಂದ್ರೆ ಸಹಗುಣಕ್ಕೆ ಒಂದಿಲ್ಲ ಅಂದ್ರೆ ನೋ ಚಾಯ್ಸ್, ನಾವು ಬಿಡಿಸ್ಲೇಬೇಕು.
ಬಿಡಿಸೋನು. ಹಾಗಾದ್ರೆ ನಾ ಸಮೀಕರಣ ಒಂದನ್ನು ಬಳಸ್ತೀನಿ. ಇಲ್ಲಿ ಅಂತೂ ನಾವು ಒಂದು ಸಹಗುಣಕ್ಕೆ ಒಂದು ಇರುವಂಥದ್ದು ಏನಾದರೂ ಮಿಕ್ಸ್ ಇತ್ತು ಈ ಥರ ಇತ್ತು ಅಂದ್ರೆ ಅದನ್ನು ಮೊದಲು ಬಳಸ್ತಿದ್ದು. ಇಲ್ಲಿ ಚಾಯ್ಸೇ ಇಲ್ಪ ಅಂದ್ರೆ ಏನು ಮಾಡಬೇಕು, ಯಾವುದಾದ್ರೂ ಒಂದನ್ನು ಬಳಸಿದ್ರೆ ನಾವು ಮುಂದೆ ಹೋಗ್ಬೇಕು. ನಾನು ಒಂದೇದ ಬಳಸ್ತೀನಿ. ಒಂದರಿಂದ ಏನಿತ್ತದು 8x ಪ್ಲಸ್ 5y ಮೈನಸ್ 9 = 0 ಸಮೀಕರಣ 1. ಇನ್ನು ಇದನ್ನು x ರೂಪದಾಗ ಇಟ್ಕೋಬೇಕು ಅಥವಾ y ರೂಪದಾಗ ಇಟ್ಕೋಬೇಕು. ಓಕೆ, ನಾ x ರೂಪದಾಗ ಇಟ್ಕೊಂಡ್ಬಿಡ್ತೀನಿ. 8x ಇಲ್ಲಿ ಇಡ್ತೀನಿ. ಅಥವಾ ನಿಮಗೆ ಇವೆರಡು ತರದೊಳಗೆ ಯಾವುದು ಮೈನಸ್ ಐತಿಲ್ಲ ಅದನ್ನ ಆ ಕಡೆ ಕಳಿಸ್ಬೇಕು. ಅದಕ್ಕೆ 2 ಪ್ಲಸ್ ಅದಾವ, ಯಾವ್ದಾರ ಕಳಿಸಿದ್ರು ನಡೀತೈತಿ. ಬೈ ಚಾನ್ಸ್ ಇದು ಹಿಂಗೆ ಇತ್ತು ಅಂದ್ರೆ ಕಂಪಲ್ಸರಿ 8x ಇಟ್ಕೊಂಡು ಆ ಕಡೆ ಕಳಿಸ್ಬೇಕು. ಸದ್ಯಕ್ಕೆ ಹಂಗಿಲ್ಲ ಅನ್ಲಕ್ಕ ನಾ 8x ಇಟ್ಕೋತನು, ಬೇಕಾದ್ರೆ 5y ಕೂಡ ಇಟ್ಕೋಬೋದು. ಇಲ್ಲಿ ಈಗ ನೋಡ್ರಿ -9 ಆ ಕಡೆ ಹೋಗಿ +9, ಈ +5 ಆ ಕಡೆ ಹೋಗಿ -5. ಇನ್ನು ಇಲ್ಲಿ x ಅಷ್ಟು ಉಳಿಬೇಕು ನಮಗೆ, ಈ 8 ಉಳಿಬಾರ್ದು. ಅದಕ್ಕೆ ಏನು ಮಾಡ್ತೀನಿ ನಾನು, x ಇಲ್ಲಿ ಇಡ್ತೀನಿ. 9 - 5y ಇದು 8 ಗುಣಾಕಾರ ಐತಿ. ಇಲ್ಲಿ ಬಂದು ಭಾಗಾಕಾರ ಆಕೈತಿ. ಭಾಗಾಕಾರ ಎದಕ್ಕೆ ಆಕೈತಿಪ್ಪ ಅಂದ್ರೆ ಇಲ್ಲಿರುವ ಕಂಪ್ಲೀಟ್ ಪದಕ್ಕೆ 9 - 5y ಕಂಪ್ಲೀಟ್ ಆಕೈತಿ. ಬರೀ 9ಕ್ಕೆ ಆಗಂಗಿಲ್ಲ, 5ಕ್ಕೆ ಆಗಂಗಿಲ್ಲ, 2ಕ್ಕೂ ಆಕೈತಿ. ಅದಕ್ಕೆ ಇದನ್ನ ಬ್ರಾಕೆಟ್ ಬೇಕಾದ್ರೆ ಬಳಸ್ತಾನು. ಇದು 8 ಏನೈತಿಲ್ಲ ಗುಣಾಕಾರ ಐತಿ, ಇಲ್ಲಿ ಬಂದ ಕಂಪ್ಲೀಟ್ ಭಾಗಾಕಾರ ಆಕೈತಿ. ಏನಾಕೈತಿ, ಕಂಪ್ಲೀಟ್ ಭಾಗಾಕಾರ. ಈ ರೀತಿ ಭಿನ್ನ ರಾಶಿ ಭಾಗಾಕಾರ ಈ ರೀತಿ ಆಗ್ತಿಲ್ಲ, ಆಗಂಗಿಲ್ಲ. ಯಾವಾಗ ಹೇಳ್ರಿ, ಸಹಗುಣಕ್ಕೆ ಏನಾದ್ರು ಏನಾದ್ರು ಇದ್ದಂದ್ರ ಅದನ್ನ ನೀವು ಬಳಸಿದ್ರಿ ಅಂದ್ರ ನೋಡ್ರಿ. ಇಲ್ಲಿ ಏನೋ ಸಹಗುಣಕ್ಕೆ ಇಲ್ಲಾಗಿದ್ರೆ ಏನ್ ಮಾಡ್ತಿದ್ವಿ, ಈ ರೀತಿ ಭಾಗಾಕಾರ ಕಳಿಸೋ ಸಂದರ್ಭ ಬರ್ತಿಲ್ಲಾಗಿತ್ತು ನಮಗೆ. ಬಟ್ ಸಹಗುಣಕ್ಕೆ ಒಂದು ಇರ್ಲಾರ್ದ ಪದ ಯಾವಾಗ ಇರ್ತೈತ್ಲ, ಸಹಗುಣಕ್ಕೆ ಒಂದು ಇರ್ಲಾರ್ದ ಪದ ಯಾವಾಗ ಇರ್ತೈತ್ಲ, ಅವಾಗ ಈ ರೀತಿ ಭಿನ್ನ ರಾಶಿ ಬರೋದ. ಇದು ಇಲ್ಲಿ ಏನು ಎಂಟೈತ್ಲ, ಇದು ಒಂದು ಭಾಗಾಕಾರ ಆತು, ಹೆಂಗೆ ಬರೋದ. ಸಹಗುಣಕ್ಕೆ ಒಂದನ್ನ ಬಿಟ್ಟು ಬೇರೆ ಏನಾದ್ರು ಇತ್ತಂದ್ರೆ ಈಗ ಇದನ್ನ ನಾವು ತಪ್ಸಕ್ ಟ್ರೈ ಮಾಡಬೇಕಾಗಿತ್ತು. ನಿನ್ನೆ ಲೆಕ್ಕದೊಳಗೆ ಹಂಗ ಇದ್ದು ಸಿಚುವೇಶನ್. ಸಹಗುಣಕ್ಕೆ ಒಂದಿರುವಂಥದ್ದು ಒಂದೊಂದು ಅಕ್ಷರ ಇದ್ದು, ಬಟ್ ಇಲ್ಲಿ ಇಲ್ವೇ ಇಲ್ಲ. ಅನಿವಾರ್ಯ ಐತಿ. ಅನಿವಾರ್ಯವಾಗಿ ಆದೇಶ ವಿಧಾನನ ನಮಗೆ ಬಿಡಿಸೋದು ಕಲಿಬೇಕಾಗಿತ್ತಂದ್ರೆ ಇದು ಹಿಂಗೆ ಬರಲೇಬೇಕು. ಇದೇ ಏನಪ್ಪಾ ಅಂದ್ರೆ ಸಮೀಕರಣ 3. ಇನ್ನೇನು ಮಾಡಬೇಕು, 3ಅನ್ನು ನಾವು ಒಂದನ್ನು ಉಪಯೋಗಿಸಿದ್ರೆ 2ರಾಗ ತುಂಬಬೇಕು. 3ಅನ್ನು ಸಮೀಕರಣ 3ಅನ್ನು 2ರಲ್ಲಿ ತುಂಬಲಾಗಿ ಅಥವಾ ಆದೇಶಿಸಲಾಗಿ. ಸೊ ನಾ ಇದನ್ನು ತುಂಬಾತನು, x ಬೆಲೆ ತುಂಬಾತನು. ಹೀಗಾಗಿ 3 ಹಂಗೆ ಇಡ್ತನು. x ಬೆಲೆ ಸ್ವಲ್ಪ ದೊಡ್ಡದೈತಿ, ಈಗ ನಾವು ಸ್ವಲ್ಪ ದೊಡ್ಡ ಬ್ರಾಕೆಟ್ ಹಾಕ್ತಾನೆ. 8 x ಬೆಲೆ 9 - 5y ಪ್ಲಸ್ 2y ಇಲ್ಲಿದಲ್ಲ 2y ಮೈನಸ್ 4 = 0. ಇಲ್ಲಿ ಸಮೀಕರಣ 3 ಹಂಗೆ ಇಟ್ನಿ. x ಜಾಗದಾಗ ಸ್ವಲ್ಪ ದೊಡ್ಡದು ನಾವು ಯಾವ್ದ್ರ ಬೆಲೆ ತುಂಬತ್ತಲ್ಲ ಅದು ಎಷ್ಟು ಐತಿ ಅನ್ನೋದು ನೋಡ್ಕೊಂಡು ನಾವು ಬ್ರಾಕೆಟ್ ಬರಿಬೇಕು. ಸಣ್ಣದೈತಿ ಅಂತ ಸಣ್ಣ ಬ್ರಾಕೆಟ್ ನಡೀತಿತ್ತು, ಬಟ್ ಇಲ್ಲಿ ಸ್ವಲ್ಪ ದೊಡ್ಡದೈತೆ ಅನ್ನೋದು ನಾನು ದೊಡ್ಡ ಬ್ರಾಕೆಟ್ ಬಳಸೀನಿ. ಈಗ ನಾ ಏನು ಮಾಡಿನಿ, ಒಂದನ್ನು ಬಳಸಿ x ಬೆಲೆ ಈ ರೀತಿ ಪಡೆದ್ನಿ. ನೀವು ಬೇಕಾದ್ರೆ y ಬೆಲೆ ಬೇಕಾದ್ರೂ ಪಡಿಬೋದು. ಒಟ್ಟು ನಾವು ಸಮೀಕರಣ 3 ಏನು ಪಡಿತಿರಲ್ಲ, ಅದು 3ಅನ್ನು ಏನು ಮಾಡಬೇಕು, ಯಾವುದನ್ನು ಬಳಸಿ 3 ಪಡೆದಿರ್ತಿರಲ್ಲ ಅದನ್ನ ಬಿಟ್ಟು ಯಾವುದನ್ನು ಬಳಸಿರಂಗಿಲ್ಲ ಅದ್ರಾಗ ತುಂಬಬೇಕು. ನಾವು ಒಂದನ್ನು ಬಳಸಿ 3 ಪಡೆದನಪ್ಪ ಅಂದ್ರೆ 2ಅನ್ನು ಬಳಸಿಲ್ಲ 2ರಾಗ ಅದನ್ನು ತುಂಬಾತನು. ಈಗ ಇಲ್ಲಿ ಲೆಕ್ಕಾಚಾರಗಳು ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಇದು ಸರಳ ಅನಿಸ್ತದೆ. ಕೆಲವೊಬ್ಬರಿಗೆ ಟ್ರೈ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನು ಅವಾಯ್ಡ್ ಮಾಡೋರಿದ್ರಿ, ನಿಮಗೆ ಚಾಯ್ಸ್ ಇತ್ತಪ್ಪ ಅಂದ್ರೆ ವರ್ಜಿಸುವ ವಿಧಾನ ಐತಿ, ಓರೆ ಗುಣಾಕಾರ ವಿಧಾನ ಐತಿ. ಓಕೆ, ಸೊ ಇನ್ನು ಇಲ್ಲಿ ಮುಂದೆ ಏನಾಗ್ತೈತಿ ನೋಡ್ರಿ. ಮುಂದೆ ಈ 3 ಗುಣಾಕಾರ ಐತಿ, ಇದು 8 ಭಾಗಾಕಾರ ಐತಿ. ಇವೇನಾದ್ರು ಒಂದೋ ಮಧ್ಯ ಆಗಿದ್ದು ಅಂದ್ರೆ ಕಡ್ತು ಹೋಗ್ತೈತಿ. ಬಟ್ ಹೋಗಂಗಿಲ್ಲ, ಕಡ್ತು ಹೋಗಂಗಿಲ್ಲ ಅನ್ಬೇಕು. ಅನಿವಾರ್ಯವಾಗಿ ನಾ ಏನು ಮಾಡ್ಬೇಕು, ಈ 3ಅನ್ನು ಒಳಗೆ ಗುಣಿಸ್ಬೇಕು. ಅದು ಅಂಶದಾಗ 3 ಐತಿ, ಅಂಶಕ್ಕೆ ಗುಣಿಸ್ಬೇಕು. 3 × 9 = 20, 3 × 5 = 15y ಅಪಾನ್ 8 ಪ್ಲಸ್ 2y ಮೈನಸ್ 4 = 0. ಇಲ್ಲಿ ಇದನ್ನ ನೋಡಲಾಗಿ ಇದ್ರೊಳಗೆ y ಒಂದೋ ಪ್ರಿಂಟ್ ಐತಿ, ಚರಾಕ್ಷರ ಏನೈತಿ ಇದ್ರೊಳಗೆ y ಅಟ್ಟ ಪ್ರಿಂಟ್ ಐತಿ. ಯಾಕಂದ್ರೆ ನಾವು x ಬೆಲೆ ತುಂಬಿದಾಗ y ಅಂತ ಬಂದೈತಿ. ಈಗ ಇದು y ರೂಪದಾಗ ಐತಿ. ಈಗ ಇದನ್ನ ಏನಾರ ಮಾಡಿ ನಾವೇನು ಮಾಡಬೇಕು,
ವಾಯ್ ಒಂದು ಕಡೆ ಉಳಿಯೋಂಗೆ ಮಾಡಬೇಕು, ಉಳಿದದನ್ನೆಲ್ಲ ಇನ್ನೊಂದು ಕಡೆ ಕಳಿಸ್ಬೇಕು. ಅದಕ್ಕೆ ವಾಯ್ ಒಂದು ಕಡೆ ಉಳಿಯೋ ಸಂಬಂಧ ಏನು ಮಾಡೋಣಪ್ಪ ಅಂದ್ರೆ ಈ -4 ಆ ಕಡೆ ಏನು ಪುನಃ ಇರೋ ಸ್ಟೆಪ್ನಾಗ ಹೋಗ್ತೀನಿ, ಇರೋ ಸ್ಟೆಪ್ನಾಗ ಹೋಗ್ಬಿಡ್ತೀನಿ. -4 ಆ ಕಡೆ ಹೋಗಿ +4. ಆಮೇಲೆ ನೆಕ್ಸ್ಟ್ ಇದು 8 ಛೇದ ಐತಿ, ಇಲ್ಲಿ ಏನು ಛೇದ ಪ್ರಿಂಟ್ ಆಗಿಲ್ಲ ಅಂದ್ರೆ ಇದು 2y ಐತಾ, ಇದು 2y ಛೇದ ಏನೂ ಇಲ್ಲಂದ್ರೆ 1 ಇರ್ತೈತೆ. ಸೊ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಛೇದ ಗುಣಾಕಾರ ಲಸ ಮಾಡ್ಬೇಕು. 8 ಒಂದಲೇ 8 ಛೇದ ಗುಣಾಕಾರ ಮ್ಯಾಗ ಓರೆ ಗುಣಾಕಾರ. 8 ಒಂದಲೇ 8 ಛೇದ ಮ್ಯಾಗ ಓರೆ ಗುಣಾಕಾರ. ಇದು ಓರೆ ಗುಣಾಕಾರ ಅಂದ್ರೆ ಇದು 1 ಇಲ್ಲಿ ಗುಣಾಕಾರ ಆಕೈತಿ, ಇದು 8 ಇಲ್ಲಿ ಗುಣಾಕಾರ ಆಕೈತಿ. 1 ನೋಡ್ರಿ 1ರಲ್ಲೇ ಗುಣಾಕಾರ ಇದು ಏನೂ ಚೇಂಜ್ ಆಗಂಗಿಲ್ಲ. 1 × 27 - 15y ಅಂದ್ರೆ 27 - 15y ನ ಉಳಿತೈತಿ. ಇನ್ನು ಪ್ಲಸ್ 8 2 16y ಇಲ್ಲಿ ಏನೈತಿ 4 ಐತಿ. ಇನ್ನು ಹೆಂಗೆ ಮಾಡಿ ಗೊತ್ತಾಗ್ತಲ್ಲ, 2y ಅಂದ್ರೂ 1, 2y upon 1 ಅಂದ್ರೂ 1. ಇನ್ನು ನೆಕ್ಸ್ಟ್ 27 ಸಂಖ್ಯೆ ಐತಿ, ಅಥವಾ ಈಗ ನೋಡ್ರಿ ಇದ್ರ ಮುಂದಿನ ಸ್ಟೆಪ್ ಏನು ಮಾಡೋಣ, 27 ಹಂಗಡೋನು ಈ 16y 15y ವಿಜಾತಿ ಚಿಹ್ನೆ ಅದಾವ. 16yದಾಗ 15y ಕಳೆದ್ರೆ 1y ದೊಡ್ಡ ಸಂಖ್ಯೆ ಚಿಹ್ನೆ, 16 ದೊಡ್ಡ ಸಂಖ್ಯೆ ಚಿಹ್ನೆ ಐತಿ, 15 ಸಣ್ಣ ಸಂಖ್ಯೆ. ಈಗ 16 ಪ್ಲಸ್ ಐತಿ, ಈಗ ಈ ಉತ್ತರ +y ಅಪಾನ್ 8 = 4. ಆಮೇಲೆ 27 + y ಹಂಗಡನು ಇಲ್ಲಿ 4 ಹಂಗ ಇರಲಿ, ಇದು 8 ಭಾಗಾಕಾರ ಐತಿಲ್ಲೋ ಗುಣಾಕಾರ. 27 + y 8 4 30, y ಇಲ್ಲೇ ಇರಲಿ, 32 ಅಲ್ಲೇ ಇರಲಿ. 27 ಪ್ಲಸ್ ಐತಿ, ಅದು ಈ ಕಡೆ ಹೋದಾಗ ಮೈನಸ್. y = 32 27 ಕಳೀರಿ 5. ಓಕೆ, ಸೊ ಈ ರೀತಿ y ಬೆಲೆ ಪಡೆದು. ಸೊ ಈ y ಬೆಲೆ ಪಡೆಯಕ್ಕೆ ನಾವು ಈ ರೀತಿ ಸ್ವಲ್ಪ ಕೇರ್ಫುಲ್ಲಾಗಿ ಲೆಕ್ಕಾಚಾರ ಮಾಡಬೇಕು. ಸೊ ಈ ಕೇರ್ಫುಲ್ನೆಸ್ ನಮಗಿತ್ತು ಅಂದ್ರೆ ಈ ವಿಧಾನನೂ ಸರಳ ಅನ್ನಿಸ್ಬೋದು ಕೆಲವೊಬ್ರಿಗೆ, ಬಟ್ ನಿಮಗೆ ಇದ ವಿಧಾನ ಬಳಸ್ರಿ ಅಂತ ಚಾಯ್ಸ ಕೊಡಲಿಲ್ಲ. ನೀವು ಸ್ವತಂತ್ರ ಇದ್ರಿ. ಲೆಕ್ಕಾಚಾರ ಮಾಡೋ ವಿಧಾನಗಳಲ್ಲಿ 3 ವಿಧಾನ ಬರ್ತಾವೆ, ನಿಮಗೆ ಅವ 3 ಕೆಲಸ ಆಗ್ತದೆ. ಮೊದಲು ನಿಮ್ಗೆ ವರ್ಜಿಸುವ ವಿಧಾನ ಕಲಿಸಿನಿ, ಓರೆ ಗುಣಾಕಾರ ವಿಧಾನ ಕಲಿಸಿನಿ. ಈಗ ನಾವು ಆದೇಶ ವಿಧಾನಕ್ಕೆ ಬಂದೆವು. ಸೊ ಆದೇಶ ವಿಧಾನ ನಿಮಗೆ ಸರಳ ಆಗ್ಬೋದು, ನಿನ್ನೆ ಕೊಟ್ಟಂತ ಲೆಕ್ಕೆಲ್ಲ ಸರಳ ಆಗ್ತಾವೆ. ನೀವು ಸರಿಯಾಗಿ ಕೇರ್ಫುಲ್ ಆಗಿ ಮಾಡ್ರೆ ಸರಳ ಆಗೇ ಆಗ್ತಾವೆ. ಬಟ್ ಇವತ್ತಿನ ಲೆಕ್ಕದೊಳಗ ನಾವು ಅನಿವಾರ್ಯವಾಗಿ ಸಗುಣಕ್ಕೆ ಒಂದು ಚರಾಕ್ಷರ ಸಗುಣಕ್ಕೆ 1 ಅನ್ನುವಂಥದ್ದು ಯಾವುದೇ ಒಂದು ಪದ ಇರಲಿಲ್ಲ ಅಂದ್ರೆ ಈ ರೀತಿ ಭಿನ್ನರಾಶಿ ಬರೋದ, ಅದನ್ನು ಕೇರ್ಫುಲ್ ಆಗಿ ಕರೆಕ್ಟಾಗಿ ತುಂಬಬೇಕು, ಕರೆಕ್ಟಾಗಿ ಇಲ್ಲಿ ಛೇದಗಳೊಂದಿಗೆ ವಿವರಿಸಬೇಕು, ಕರೆಕ್ಟಾಗಿ y ಬೆಲೆ ಅಥವಾ x ಬೆಲೆ ಕಂಡುಹಿಡಬೇಕು. ಇನ್ನು ಇದನ್ನು ಕಂಡುಹಿಡಿದ ಬಳಿಕ ಮುಂದಿನ ಸರಳ ಇರ್ತೈತೆ. ಮುಂದಿನ ಏನು ಸರಳ ನೋಡ್ರಿ, ಇಲ್ಲಿ ಮುಂದಿಂದ ಈಗ ಸಿಕ್ಕ ಬೆಲೆ ಅದು y = 5 3ರಲ್ಲಿ ತುಂಬಲಾಗಿ. ಆ್ಯಕ್ಚುಲಿ ನೀವು 1ರಾಗ 2ರಾಗ ತುಂಬೋದು, ಬಟ್ 3ರಲ್ಲಿ ಯಾಕೆ ತುಂಬೋದು ಈಸಿಪ್ಪ ಅಂದ್ರೆ ಎಲ್ಲಿ ಅದನ್ನು ಒಂದು ರೂಪದಾಗ ಇಟ್ಟೇರಿ ಇಲ್ಲಿ ತುಂಬೋದು. ನಾವು ನಿನ್ನೆ ಲೆಕ್ಕನೂ ಹಂಗೆ ಮಾಡತ್ತಿದ್ವಿ. ಸೊ ಸಿಕ್ಕ ಬೆಲೆಯನ್ನು 3ರಾಗ ತುಂಬನು ಏನೈತದು x = 9 - 5, y ಬೆಲೆನು 5 ಅಪಾನ್ 8. ಹೌದಾ? ಇನ್ನು ನೋಡ್ರಿ 9 ಹಂಗಡನು ಮೈನಸ್ ಇಂಟು ಪ್ಲಸ್ ಮೈನಸ್ 5 5 25 ಅಪಾನ್ 8. ಸೊ 25 9 ಬೇರೆ ಬೇರೆ ಚಿಹ್ನೆ ಅದಾವ, ಕಳೆದು ಬಿಡುನು. 25ರಾಗ 9 ಕಳೆದ್ರೆ 16. ನೋಡ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಪಾನ್ 8. ಸೊ 8 ಒಂದಲೇ 8 2 ಮೈನಸ್ ಭಾಗಿಲೆ ಪ್ಲಸ್ ಮೈನಸ್. therefore x = -2. ನಮ್ಮ ಉತ್ತರ ಸಿಕ್ಕು x, y = -2x ಬೆಲೆ ಪ್ಲಸ್ 5y ಬೆಲೆ. ಈ ರೀತಿ ಆದೇಶ ವಿಧಾನದಿಂದ ಮಾಡಬೇಕಾಗ್ತೈತಿ. ಸೊ ಆದೇಶ ವಿಧಾನ ನಿಮಗೆ ನಿನ್ನೆ ಲೆಕ್ಕಗಳನ್ನ ನೀವು ಸುಲಭ ಅನಿಸಿದ್ರೆ ಬಿಡಿಸಿ ನೋಡ್ರಿ. ಒಮ್ಮೊಮ್ಮೆ ಆದೇಶ ವಿಧಾನ ನಿಮಗೆ ಬಿಡಿಸಂಗ ಅನಿಸಿದ್ರೆ ಆದೇಶ ವಿಧಾನ ಬಳಸ್ರಿ. ಹಿಂಗಿದ್ದಾಗೂ ನಿಮ್ಗೆ ಬಿಡಿಸಂಗ ಅನಿಸಿದ್ರೆ ಬಿಡಿಸ್ರಿ. ಆದ್ರೆ ಉತ್ತರ ಕೇರ್ಫುಲ್ ಆಗಿ ಕರೆಕ್ಟ್ ಬರ್ಬೇಕು ನೋಡ್ರಿ, ಕಾನ್ಫಿಡೆನ್ಸ್ ಆಗಿ. ಈ ಉತ್ತರ ಕರೆಕ್ಟಾಗಿ ಬರುವಂತಹ 1 ಅಥವಾ 2 ವಿಧಾನವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ನನ್ನ ಸಲಹೆ
ವರ್ಜಿಸುವ ವಿಧಾನದ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ, ಓರೆ ಗುಣಾಕಾರನು ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಇಲ್ಲೂ ಇದನ್ನು ಸಾಧ್ಯ ಐತಪ್ಪ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಬಟ್ ವರ್ಜಿಸುವ ವಿಧಾನ ಪ್ರತಿಯೊಬ್ಬರು ಕರೆಕ್ಟಾಗಿ ಕಲೀರಿ. ಕರೆಕ್ಟಾಗಿ ಕಲ್ತು ಕರೆಕ್ಟಾಗಿ ಉತ್ತರ ಕಂಡು ಹಿಡಿದು ಕರೆಕ್ಟ್ ಐತಂತ ನೀವು ಸುಮ್ಮನೆ ಒಪ್ಕೋಬೇಡ್ರಿ, ಆ ತಾಳೆ ನೋಡ್ರಿ. ಸೊ ತಾಳೆ ನೋಡಿದಾಗ ಏನು ಅಂತಂದ್ರಿ, ನಾವು ಕಂಡುಹಿಡಿದ ಉತ್ತರ ಸರಿಯೋ ತಪ್ಪೋ ಅನ್ನೋದನ್ನ ಜಡ್ಜ್ ಮಾಡ್ರಿ. ಈಗ ನಾವು ತಾಳೆ ನೋಡೋಣ. ಸೊ ತಾಳೆ ನೋಡೋ ಜಾಗ ಎಲ್ಲೈತಿ. ಸೊ ತಾಳೆ ನೋಡೋಣ. ಸೊ ತಾಳೆ ನೋಡ್ತಿದ್ದು ನೋಡ್ರಿ, ನಾವು ಕೊಟ್ಟ ಲೆಕ್ಕದಾಗ ನೋಡೋಣ. ಸೊ 8 ಅಲ್ಪಾವರಣ, 8 ಅಲ್ಪಾವರಣ ಪ್ಲಸ್ 5 ಚೌಕಾವರಣ ಈಕ್ವಲ್ ಟು 9. ಒಂದನೇ ಸಮೀಕರಣದ ನಮ್ಗೆ ಎಕ್ಸ್ ರಿಲೇಟಿವ್ ಐತಿ -2 y ಬೆಲೆ 5 ನೋಡ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್, 8 ಎಡ್ಲೆ 16, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಐದ್ಲೆ 25, ಇಲ್ಲಿ 25 16 ಬೇರೆ ಬೇರೆ ಚಿಹ್ನೆ ಪಡೆದವು. 25 16 ಕಳೆದ್ರೆ 9 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಪ್ಲಸ್. ಸೊ ಒಂದನೇ ಸಮೀಕರಣ ನಮ್ಗೆ ಸರಿಯಾಗಿ ಐತಿ. ಹಂಗೆ ಎರಡನೇ ನೋಡೋದಾದ್ರೆ 3 ಅಲ್ಪಾವರಣ ಪ್ಲಸ್ 2 ಚೌಕಾವರಣ ಇಸ್ ಈಕ್ವಲ್ ಟು 4. ಕರೆಕ್ಟಾ? ಅಲ್ಪಾವರಣದೊಳಗೆ ನಾವು -2 ತುಂಬುನ, ಚೌಕಾವರಣದೊಳಗೆ 5 ತುಂಬುನ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, 3 ಎಡ್ಲೆ 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಐದ್ಲೆ 10 ಈಕ್ವಲ್ ಟು 4. 10ರಾಗ 6 ಕಳೆದ್ರೆ 4 ಈಸ್ ಈಕ್ವಲ್ ಟು 4. ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಪ್ಲಸ್ ಆಕೈತಿ. ಹೀಗಾಗಿ ಇಲ್ಲಿ ಕೂಡ ನಮಗೆ ಎಡಬಲ ಸಮಾಗತವಪ್ಪ ಅಂದ್ರೆ ನಾವು ಎರಡನೇ ಸಮೀಕರಣ ಕೂಡ ಕರೆಕ್ಟಾಗಿ ತಾಳೆಯನ್ನ ನೋಡಿದೀವಿ ಅಂತ. ಈಗ ಈ ರೀತಿ ನೀವು ಕರೆಕ್ಟಾಗಿ ಮಾಡೋ ಕಾನ್ಫಿಡೆನ್ಸ್ ಇತ್ತಪ್ಪ ಅಂದ್ರೆ ತಾಳೇನು ಕೂಡ ಕರೆಕ್ಟ್ ಆಕತಿ, ಲೆಕ್ಕನೂ ಕೂಡ ಕರೆಕ್ಟ್ ಆಕತಿ. ಅದಕ್ಕೆ ನಾನು ಒಂದು ಲೆಕ್ಕ ಮಾಡಿ ತೋರ್ಸೇನಿ ನಿಮಗೆ. ಒಂದು ಲೆಕ್ಕ ನೀವು ಈ ಲೆಕ್ಕದೊಳಗೆ ಯಾವುದಾದ್ರೂ ಒಂದಾದ್ರೂ ಆದೇಶ ವಿಧಾನಲೆ ಬಿಡಿಸಿ ನೋಡ್ರಿ. ಆದೇಶ ವಿಧಾನ ನಿಮ್ಗೆ ತ್ರಾಸ ಅನಿಸ್ತಪ್ಪ ಅಂದ್ರೆ ಪ್ರತಿಯೊಂದು ಲೆಕ್ಕವನ್ನ ಒಮ್ಮೆ ವರ್ಜಿಸುವಲ್ಲೇ ಬಿಡಿಸ್ರಿ, ಒಮ್ಮೆ ಓರೆ ಗುಣಾಕಾರಲ್ಲೇ ಬಿಡಿಸ್ರಿ. ಸೊ ನಿಮಗೆ ಆದೇಶ ವಿಧಾನಲೇ ಸ್ವಲ್ಪ ಹಿಂಗಿದ್ದಾಗ ತೊಂದರೆ ಆಗ್ಬೋದು ಅಂತ ಅನಿಸಿದ್ರೆ ನೀವು ಈ ವಿಧಾನವನ್ನು ಬಳಸಬೇಡ್ರಿ. ಇಲ್ಲ ಈ ಭಿನ್ನರಾಶಿ ಈ ರೀತಿ ಲೆಕ್ಕ ಸುಲಭ ಅನಿಸ್ತಪ್ಪ ಅಂದ್ರೆ ನೀವು ಬಳಸ್ರಿ, ಏನು ತೊಂದರೆ ಇಲ್ಲ. ಸೊ ಆದರೂ ನಾನು ಹೇಳೀನಿ, ಈ ರೀತಿ ಇದ್ದಾಗ ನಿಮ್ಗೊಂದು ಸ್ವಲ್ಪ ಕೇರ್ಫುಲ್ ಆಗಿ ಕರೆಕ್ಟ್ ಲೆಕ್ಕ ಮಾಡೋ ಅವಶ್ಯಕತೆ ಐತಂತ. ಸೊ ಹಿಂಗಿದ್ದಾಗ ನೀವು ಆದೇಶ ವಿಧಾನನೂ ಕೂಡ ನೀವು ಬಳಸಿ ಮಾಡಬೇಕು. ಇದು ಆ್ಯಕ್ಚುಲಿ ಪುಸ್ತಕದಾಗ ಒಂದು ಲೆಕ್ಕ ಐತಿ. ಅವ್ರು ಏನು ಹೇಳ್ಯಾರ ಪುಸ್ತಕದಾಗ, ಇದನ್ನು ಆದೇಶ ವಿಧಾನಲೇನು ಮಾಡ್ರಿ ಮತ್ತು ಓರೆ ಗುಣಾಕಾರ ವಿಧಾನಲೇನು ಮಾಡ್ರಿ. ಎದ್ರ ಸಂಬಂಧ ಮಾಡತ್ ಹೇಳಿರ್ಬೇಕು ಹೇಳ್ರಿ, ಕಂಪೇರ್ ಮಾಡ್ರಿ. ನಿಮಗೆ ಆದೇಶ ವಿಧಾನ ಈಸಿ ಆಕೈತು, ಇನ್ನು ಓರೆ ಗುಣಾಕಾರ ವಿಧಾನ ಈಸಿ ಆಕೈತು. ಸೊ ನಿಮಗೆ ಯಾವ್ದು ಇಷ್ಟ ಅಲ್ಲ ಅದನ್ನು ಬಳಸಕ್ಕೆ ಸ್ವತಂತ್ರತೆ ನಿಮಗೆ ಸಿಗಲಿ, ಕಂಪ್ಯಾರಿಸನ್ ನಿಮಗೆ ಗೊತ್ತಾಗಲಿ ಅಂತ ನಾನು ಪುಸ್ತಕದಾಗ ಈ ರೀತಿ ಲೆಕ್ಕ ಕೊಟ್ಟರು. ಬಟ್ ನನ್ನ ಸಲಹೆ, ಈ ರೀತಿ ಲೆಕ್ಕ ನಿಮ್ಗೆ ಏನಾದರೂ ಬಂದರೆ ವರ್ಜಿಸುವ ವಿಧಾನಲೇ ಅಥವಾ ಓರೆ ಗುಣಾಕಾರ ವಿಧಾನಲೇ ಮಾಡ್ರಿ. ಓಕೆ, ಈ ಲೆಕ್ಕ ನಿಮ್ಗೆ ಇಲ್ಲೇನು ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಅರ್ಥ ಮಾಡ್ಕೊಳ್ರಿ. ಇದನ್ನು ನೀವು ಈ ರೀತಿ ಲೆಕ್ಕನ ಬೇರೆ ಯಾವುದಾದ್ರು ಒಂದು ಮಾಡುತ್ತೆ ನಿಮಗೆ ತೊಂದರೆ ಅನ್ಸತ್ತಪ್ಪ ಅಂದ್ರೆ ಈ ವಿಧಾನವನ್ನು ಹೊರತುಪಡಿಸಿ ಇನ್ನುಳಿದ 2 ವಿಧಾನಗಳನ್ನು ಕಲ್ತಿರಲ್ಲ ಅದನ್ನು ಬಳಸ್ರಿ. ಹೀಗಾಗಿ ಈ 5 ಹೋಮ್ವರ್ಕ್ ಕೊಟ್ಟನು, ಈ 5 ಹೋಮ್ವರ್ಕನ್ನು ಸಾಧ್ಯವಾದ್ರೆ ಒಂದೊಂದು ಲೆಕ್ಕವನ್ನು ಕನಿಷ್ಠ 2 ವಿಧಾನದಾಗ ಅಂದ್ರೆ 3 ವಿಧಾನಲೇ ಬಿಡಿಸಕ್ಕೆ ಸಾಧ್ಯ ಬಿಡಿಸಿ ನೋಡ್ರಿ. 3 ಅಂದ್ರೆ ವರ್ಜಿಸುವ, ಓರೆ ಮತ್ತು ಆದೇಶ ವಿಧಾನ. ಅಥವಾ ನಿಮ್ಗೆ ಆದೇಶ ವಿಧಾನ ಬ್ಯಾಡ ಅನಿಸಿದ್ರೆ ಬಿಟ್ಬಿಡ್ರಿ. ಆದರೆ ವರ್ಜಿಸುವ ಓರೆರೆ ಕನಿಷ್ಠ ಇವತ್ತಿನ 5 ಲೆಕ್ಕವನ್ನು ಮಾಡ್ರಿ. 5 ಅಂತ ಅನ್ಕೊಂಡ್ರು 5 2 10 ಅಂತ ಲೆಕ್ಕ ಅನ್ಕೊಳ್ರಿ. ಯಾಕಂದ್ರೆ ಒಮ್ಮೆ ನೀವು ಇವುಗಳನ್ನ ಓರೆ ಗುಣಾಕಾರ ಮತ್ತು ವರ್ಜಿಸುವ ವಿಧಾನಲೇ ಬಿಡಿಸ್ತಾ ಹೋಗ್ತೀರಿ. ಓಕೆ, ಸೊ ಇದನ್ನು ಇವತ್ತಿನ ವಿಡಿಯೋ ಒಳಗೆ ನೀವು ಈ ಲೆಕ್ಕವನ್ನು ತಿಳ್ಕೊಂಡು ಇದರದ ಒಂದು ಅನುಭವ ಪಡೆದಿರಿ. ಹಿಂಗಿದ್ದಾಗ ಯಾವ ರೀತಿ ಇದನ್ನು ಸರಳೋ ಇಲ್ಲೋ ಅನ್ನುವಂಥ ಒಂದು ಮಾರ್ಗವನ್ನು ನೀವು ಆಯ್ಕೆ ಮಾಡ್ಕೊಂಡು ನೀವು ಕರೆಕ್ಟಾಗಿ ಲೆಕ್ಕ ಬಿಡಿಸೋದು ಕಲೀರಿ ಅಂತ ಹೇಳ್ತಾ ಇವತ್ತಿನ 5 ಹೋಮ್ವರ್ಕ್ಗಳನ್ನ ಕನಿಷ್ಠ 2 ವಿಧಾನಗಳಲ್ಲಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೋಮ್ವರ್ಕ್ ಮಾಡಿ ಫಾರ್ಮ್ ತುಂಬ್ರಿ. ಓಕೆ, ಫಾರ್ಮ್ದಾಗ ಯಾವ ಲೆಕ್ಕ ಬಂದಿಲ್ಲ ಅನ್ನೋದು ತಿಳಿಸ್ರಿ. ನಾನು ಮುಂದಿನ ವಿಡಿಯೋದಾಗ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೆ ಇವತ್ತಿನ ವಿಡಿಯೋದಲ್ಲಿ ಭಾಗವಹಿಸಿ ನೀವೆಲ್ಲರೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.